ಎಲ್ಲ ಒಂದು 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕೆ. ಇವತ್ತಿನ ನಿಮಗೆ 6ನೇ ತರಗತಿ SC1 ಎಕ್ಸಾಮು ಅಥವಾ ಅರ್ಧ ವರ್ಷಕ್ಕೆ ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಬರೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನ್ ನಿಮಗೆ ನಾಳೆ SC1 ಎಕ್ಸಾಮ್ನಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ತುಂಬ ಕ್ವಶನ್ಸ್ ಬರ್ತವೆ. ಅರ್ಥಾಯ್ತಾ? ಸೊ ಕೊನೆವರೆಗೆ ತಪ್ಪದೆ ನೋಡಿ. ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಪಾಸ್ ಆಗಬೇಕು ಅನ್ಕೋತೀರಾ ಮತ್ತು ಸ್ಕೋರ್ ನೋಡ್ಕೊಳ್ತೀರಾ ಅವರೆಲ್ಲ ನೋಡಲೇಬೇಕು. ತಪ್ಪದೆ ಕೊನೆವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕರು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದ್ರೆ ಇದೇ ರೀತಿ SC1 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ಯಾರೆಲ್ಲ ಬೇಕು ಅನ್ಕೋತೀರಾ ತಪ್ಪದೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರಿ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡ್ಕೋತೀರಾ. ಅರ್ಥ ಆಯ್ತಾ? ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮಾಡಿದ್ರಾ ಮತ್ತೆ ವಿಡಿಯೋ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. 6ನೇ ತರಗತಿಯಲ್ಲಿ ಯಾರೆಲ್ಲಿದ್ದಾರೆ ಕಣ್ಣೆತ್ತವರಿಗೆ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನಿಮಗೆ 40 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. 40 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಸಬ್ಜೆಕ್ಟು ಇಂಗ್ಲೀಷು, ಕ್ಲಾಸು 6th 6ನೇ ತರಗತಿ. ಇನ್ನು ಮೊದಲಾಗಿ ನಿಮಗೆ 4 ಮಲ್ಟಿಪಲ್ ಇರ್ತವೆ. ನೋಡೋಣ ಯಾವ ರೀತಿ ಅಂತ ಕ್ವಶನು. ಫೈಂಡ್ ದ ಆ್ಯಂಟೋನಿಮ್ ಆಫ್ ದ ವರ್ಡ್ ಕೈಂಡ್. ಕೈಂಡ್ ವರ್ಡ್ಗೆ ಆ್ಯಂಟೋನಿಮ್ ವರ್ಡ್ನ ಬರಬೇಕು. ಏನಾಗ್ಬೋದು? ಹ್ಯಾಪಿನ, ಕ್ರೂವೆಲ್ಲ, ಎಂಫತಿನ, ಕನ್ಫ್ಯೂಸಿನ ಯಾವುದಾಗಬೋದು? ಆನ್ಸರ್ ವಿತ್ ಆನ್ಸರ್ ತೋರಿಸ್ತೀನಿ ನಿಮಗೆ. ಸೊ ಬರ್ಕೊಳ್ಳೋರು ಬರ್ಕೋಬೋದು ಅಥವಾ ಓದ್ಕೊಳ್ಳೋರು ಕೂಡ ಓದ್ಕೋಬೋದು. ಬಿ ಕ್ರೂವೆಲ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 2, ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಕೇಳಿದರೆ ಏನಾಗ್ಬೋದು? ಯಾವುದು ಆಗ್ಬೋದು? ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಆಗ್ತದ? ನೋಡೋಣ ಆನ್ಸರು. ಪ್ರಶ್ನೆ ಸಂಖ್ಯೆ 2. ಸೊ ಆಪ್ಷನ್ ಎ ಗ್ರಿಫ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 3, ಯೂಸ್ ಯುವರ್ ಪೆನ್ ಟು ರೈಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್ಸ್. ಇಲ್ಲಿ ರೈಟ್ ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ. ಇದೇನಾಗ್ಬೋದು? ಪ್ರೊನೌನ, ನೌನ, ವರ್ಬ, ಆ್ಯಡ್ವರ್ಬ? 3ನೇ ಪ್ರಶ್ನೆ ಉತ್ತರ ನೋಡೋಣ. ಸೊ ವರ್ಬ್ ಆಗ್ತದೆ. ವರ್ಬ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 4, ದೇರ್ ಆರ್ ಬ್ರಿಡ್ಜ್ ಡ್ಯಾಶ್ ದ ರಿವರ್. ಕರೆಕ್ಟ್ ಪ್ರಿಪರೇಷನ್ ಕೇಳಿದರೆ ಏನಾಗ್ಬೋದು? ಆನ್, ನ, ಆಫ, ಅಬೋನ, ಇನ್ನ? ಏನಾಗ್ಬೋದು? ಆನ್ ಅನ್ನೋದು. ಆಪ್ಷನ್ ಎ ಆನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಮೇನು, ಮ್ಯಾಚ್ ದ ಫಾಲೋಯಿಂಗ್ ವರ್ಡ್ಸ್ ವಿತ್ ದೇರ್ ಮೀನಿಂಗ್ಸ್. ಮ್ಯಾಚ್ ದ ಫಾಲೋಯಿಂಗ್ ಕೇಳಿದರೆ ವಿತ್ ದೇರ್ ಮೀನಿಂಗ್ಸ್ ಇರಬೇಕು, ಮ್ಯಾಚ್ ಮಾಡಬೇಕು. 4 ಮಾರ್ಕ್ಸ್ ಇರ್ತದೆ ನಿಮಗೆ. 5 ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ. ಟಿಮಿಡು, ಖನ್ನಿಂಗು ಇವೆಲ್ಲ ಕೊಟ್ಟಿದ್ದಾರೆ. ಆನ್ಸರ್ ನೋಡೋಣ. 5, 6, 7, 8. ಸೊ 5, 6, 7, 8 4 ಕೊಟ್ಟಿದ್ದೀನಿ. 5 ಹರೆ ಆಗ್ತದೆ, 6 ಫಾಕ್ಸ್, 7 ಲಯನ್, 8 ಮಂಕಿ. ನೆಕ್ಸ್ಟು ಥರ್ಡ್ ಮೇನು, ಫಿಲ್ ಇನ್ ದ ಮಿಸ್ಸಿಂಗ್ ಲೆಟರ್ಸ್ ಟು ಗೆಟ್ ಎ ಮೀನಿಂಗ್ಫುಲ್ ವರ್ಡ್. ಇಲ್ಲಿ ಮಿಸ್ ಆಗಿರ್ತವೆ ಕೆಲವೊಂದು ಲೆಟರ್ಗಳನ್ನ, ಅದು ನೀವು ಫಿಲ್ ಮಾಡಬೇಕು. ಇದು ಕೂಡ 2 ಮಾರ್ಕ್ಸ್ ಇರ್ತದೆ. ಪ್ರತಿಯೊಂದಕ್ಕೂ 1 ಅಂಕ, 9 ಹೊತ್ತಿರ್ತದೆ. ಆ್ಯನ್ ಏರಿಯಾ ಆಫ್ ಎ ಲ್ಯಾಂಡ್ ಬೈ ದ ಸೈಡ್ ಆಫ್ ದ ಸಿಯಾ. ಇಲ್ಲಿ ಎಸ್ ಕೊಟ್ಟಿದ್ದಾರೆ, ಡ್ಯಾಶ್ AS ಡ್ಯಾಶ್ RE. 10ನೇದು ಪ್ರಶ್ನೆ, ಒನ್ ಹೂ ಕ್ಯಾಚಸ್ ಫಿಶ್ ಫಾರ್ ಹೀಸ್ ಲಿವಿಂಗ್. F ಡ್ಯಾಶ್ S ಡ್ಯಾಶ್ ಡ್ಯಾಶ್ RM ಡ್ಯಾಶ್ N ಕೊಟ್ಟಿದ್ದಾರೆ. ಸೊ ನೋಡೋಣ ಆನ್ಸರ್. 9, 10 ಆನ್ಸರ್ ನೋಡೋಣ. 9 ಕೊಟ್ಟಿದ್ದಾರೆ. ಸಿಯಾ ಶೋರ್. 10 ಫಿಶ್ ಮ್ಯಾನ್ ಅನ್ನೋದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಬರುವಂಥ ನಿಮಗೆ 4th ಮೇನು, ಕೋಡ್ ಫ್ರಾಮ್ ಮೆಮರಿ ಕೇಳ್ತಾರೆ. 11ನೇ ಪ್ರಶ್ನೆ ಇರ್ತದೆ. ಅರ್ಥ ಆಯ್ತಾ? ಆಲ್ ಥಿಂಗ್ಸ್ ದೆಮ್ ಕೊಟ್ಟಿದ್ದಾರೆ. ಫುಲ್ ಪದ್ಯ ನೋಡ್ಕೊಳ್ಳಿ. ಈ ಫುಲ್ ಪೋಯಮ್ ನೋಡ್ಕೊಳ್ಳಿ. ಅದರಲ್ಲಿ 1 ಪಿಕ್ಸ್ ಮುಂದೆ ಬರ್ತದೆ. ಅರ್ಥ ಆಯ್ತಾ? ಆಲ್ ಥಿಂಗ್ಸ್ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ. ಉತ್ತರ ನೋಡೋಣ. 11ನೇ ಪ್ರಶ್ನೆ ಉತ್ತರ ನೋಡೋಣ. ಇದು ಕೂಡ 4 ಮಾರ್ಕ್ಸ್ ಇರ್ತದೆ. 4 ಮಾರ್ಕ್ಸಿಗೆ ಇರ್ತದೆ, ನೆನ್ಪಿಟ್ಕೊಳ್ಳಿ. 11ನೇದು. ಸೊ 11ನೇದು ಇಲ್ಲಿ ನೋಡಿ, ಆಲ್ ಥಿಂಗ್ಸ್ ಇದೆ. ಪ್ರತಿಯೊಂದು ಕೊಟ್ಟಿದ್ದೀನಿ. ಆಲ್ ಥಿಂಗ್ಸ್ ಬ್ರೈಟ್ ಆ್ಯಂಡ್ ಬ್ಯೂಟಿಫುಲ್, ಆಲ್ ಕ್ರಿಯೇಟರ್ಸ್ ಗ್ರೇಟ್ ಆ್ಯಂಡ್ ಸ್ಮಾಲ್, ಆಲ್ ಥಿಂಗ್ಸ್ ವೈಸ್ ಆ್ಯಂಡ್ ವಂಡರ್ಫುಲ್, ದ ಲಾರ್ಡ್ ಗಾಡ್ ಮೇಡ್ ದೆಮ್ ಆಲ್. ಇನ್ನು ಪ್ರಶ್ನೆ ಸಂಖ್ಯೆ 12, ಇಲ್ಲಿಂದ ನಿಮಗೆ ಯಾವ ರೀತಿ ಕ್ವಶನ್ ಇರ್ತಾವೆ ಅಂದರೆ ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ಸೆಂಟೆನ್ಸ್. ಒಂದು ವಾಕ್ಯದಲ್ಲಿ ಉತ್ತರಿಸಿ. 4 ಇರ್ತವೆ. 12ನೇ ಪ್ರಶ್ನೆ, ವೇರ್ ಡಿಡ್ ರಾಜು ಆ್ಯಂಡ್ ಹೀಸ್ ಫಾದರ್ ಗೋ. 13ನೇ ಪ್ರಶ್ನೆ, ವಾಟ್ ಈಸ್ ಪಂಡಿತ್ಸ್ ಮದರ್ ಟಂಗ್. ಪ್ರಶ್ನೆ ಸಂಖ್ಯೆ 14, ವಾಟ್ ಡಸ್ ದ ಸ್ಪೀಕರ್ ವ್ಯಾಲ್ಯೂ ಮೋರ್ ದ್ಯಾನ್ ಗೋಲ್ಡ್. ಪ್ರಶ್ನೆ ಸಂಖ್ಯೆ 15, ಇನ್ ವಿಚ್ ಸೀಸನ್ ದ ಲಾಕ್ ಸಿಂಗ್ಸ್ ಹ್ಯಾಪಿಲಿ. ಸೊ 12, 13, 14, 15. ಸೊ 12, 13, 14, 15 ಆನ್ಸರ್ ಕೊಟ್ಟಿದ್ದೀನಿ. ಬರ್ಕೊಳ್ಳಿ. ಇವನ್ನ ಪಾಸ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಬರ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ನಾನು ಪ್ರತಿಯೊಂದು ಆನ್ಸರ್ ಹೇಳಲ್ಲ. ಅರ್ಥ ಆಯ್ತಾ? ಪ್ರತಿಯೊಂದು ನಾನು ಓದಲ್ಲ. ಯಾರೆಲ್ಲ ಬೇಕು ಅನ್ಕೋತೀರ ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುತ್ತೆ ನಿಮಗೆ ಆನ್ಸರ್ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 or 3 ಸೆನ್ಸಸ್. ನಿಮಗೆ 2 ಮಾರ್ಕ್ಸು 5 ಇರ್ತವೆ. ಟೋಟಲಾಗಿ 10 ಮಾರ್ಕ್ಸು. ಅರ್ಥ ಆಯ್ತಾ? ಸೊ ಇಲ್ಲಿ 16, 17, 18, 19, 20 ಇವೆಲ್ಲ 2 ಮಾರ್ಕ್ಸು. 16ನೇ ಪ್ರಶ್ನೆ, ವಾಟ್ ಡಿಡ್ ದ ಪಂಡಿತ್ ಚಾಲೆಂಜ್ ದ ಕೋರ್ಟ್.
17 ಪ್ರಶ್ನೆ ಡಿಸ್ಕ್ರೈಬ್ ದ ಪೊಯೆಟ್ಸ್ ಫೀಲಿಂಗ್ ಟುವರ್ಡ್ಸ್ ದ ಪರ್ಸನ್ ಹೂ ಶೋಡ್ ಸಿಂಪತಿ. ಪ್ರಶ್ನೆ ಸಂಖ್ಯೆ 18 ವಾಟ್ ಅಡ್ವೈಸ್ ಡಸ್ ದ ಪೊಯೆಟ್ ಗಿವ್ ಟು ದ ಚಿಲ್ಡ್ರನ್. ಪ್ರಶ್ನೆ ಸಂಖ್ಯೆ 19 ಡು ಯು ಥಿಂಕ್ ಹಾನಿ ಬೀಸ್ ಆರ್ ಹಾರ್ಡ್ ವರ್ಕಿಂಗ್, ಗಿವ್ ರೀಸನ್. ಪ್ರಶ್ನೆ ಸಂಖ್ಯೆ 20 ವೈ ಶುಡ್ ವಿ ಥ್ಯಾಂಕ್ ಗಾಡ್ ಫಾರ್ ದ ಥಿಂಗ್ಸ್ ದ್ಯಾಟ್ ಹಿ ಹ್ಯಾಸ್ ಕ್ರಿಯೇಟೆಡ್ ಫಾರ್ ಅಸ್. 16ರಿಂದ 20. ಸೊ 16ರಿಂದ 20 ಇಲ್ಲಿ ಆನ್ಸರ್ ಕೊಟ್ಟಿರ್ತೀನಿ, ಇದನ್ನ ಬರ್ಕೊಳ್ಳಿ ಅಥವಾ ಓದ್ಕೊಳ್ಳೋರು ಓದ್ಕೋಬೋದು. 16, 17, 18, 19, 20 ವಿಡಿಯೋನ ಪಾಸ್ ಮಾಡಿಟ್ಟು ಓದ್ಕೊಳ್ಳೋರು ಓದ್ಕೊಳ್ಳಿ ಅಥವಾ ಬರ್ಕೊಳ್ಳಿ. 16, 20 ಆಯಿತು. ಇನ್ನೆಷ್ಟು ನಿಮಗೆ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ನಿಮಗೆ ಎಕ್ಸ್ಟ್ರಾಕ್ಟ್ ಇರ್ತವೆ ಅಂದರೆ RC ಕ್ವಶನ್ಸು 2 ಇರ್ತವೆ, ಪ್ರತಿಯೊಂದಕ್ಕೂ 2 ಅಂಕ, ಟೋಟಲಾಗಿ 4 ಮಾರ್ಕ್ಸು. 21ನೇ ಪ್ರಶ್ನೆ ವೇರ್ ಕ್ಯಾನ್ ವಿ ಗೆಟ್ ಎ ಕ್ಯಾಮಲ್, ಹೂ ಆಸ್ಕ್ಡ್ ದಿಸ್ ಕ್ವಶನ್, ಹೂ ರಿಪ್ಲೈಡ್. ಅದೇ ರೀತಿ ಪ್ರಶ್ನೆ 22 ಯುವರ್ ಮೆಜೆಸ್ಟಿ ದ ಫಂಡಿಟ್ಸ್ ಮದರ್ ಟಂಗ್ ಇನ್ ತೆಲುಗು, ಹೂ ಮೇಡ್ ದಿಸ್ ಸೆಂಟೆನ್ಸ್, ಹೂ ವಾಸ್ ದಿಸ್ ಸೇಟು. ಯಾರು ಯಾರಿಗೆ ಹೇಳಿದರು ಇಷ್ಟೇ ನೋಡಿ. 21, 22. ಸೊ 21 ಎ ಉತ್ತರ ಬಂದಿದ್ದು ದ ಲೈನ್ ಆಸ್ಕ್ಡ್ ದಿಸ್ ಕ್ವಶನ್, ಬಿ ಕ್ರೋ ರಿಪ್ಲೈಡ್. ಲೈನ್ ಅನ್ನೋದು ಕ್ವಶನ್ ಕೇಳ್ತು, ಕಾಗೆ ಉತ್ತರ ನೀಡಿತು. ಅದೇ ರೀತಿ ಪ್ರಶ್ನೆ ಸಂಖ್ಯೆ 22 ದ ಬೈರ್ಬಲ್ ಮೇಡ್ ದ ಸೆಂಟೆನ್ಸ್, ಇಟ್ ವಾಸ್ ಸೇಡ್ ಟು ಅಕ್ಬರ್. ಅರ್ಥ ಆಯ್ತಾ? ಇನ್ನು ಪ್ರಶ್ನೆ ಸಂಖ್ಯೆ 23, 24 ನಿಮಗೆ 3 or 4 ಸೆಂಟೆನ್ಸ್ ಇರ್ತವೆ, ಅಂದರೆ 4 ಮಾರ್ಕ್ಸ್ ಸೆನ್ಸು. ನಿಮಗೆ 4 ಅಂಕ ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. 23 ಪ್ರಶ್ನೆ ಹೌ ಡಿಡ್ ದ ಲೈಟ್ ಹೌಸ್ ಗೈಡ್ ದ ಸೇಲರ್ಸ್ ಟು ಸೇಫ್ಟಿ. ಪ್ರಶ್ನೆ ಸಂಖ್ಯೆ 24 ಹೌ ಬ್ಯೂಟಿಫುಲ್ ಈಸ್ ದ ರೈನ್ಫೋ ಇನ್ ದ ಸ್ಕೈ ಎಕ್ಸ್ಪ್ರೆಸ್ ಇನ್ ಯುವರ್ ಓನ್ ವರ್ಡ್ಸ್. ನೋಡಿ 4 ಮಾರ್ಕ್ಸ್ ಸೆನ್ಸು 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. ಸೊ 23, 24 ಆನ್ಸರ್ ಕೊಟ್ಟಿದ್ದೀನಿ. ಇದನ್ನ ಪಾಸ್ ಮಾಡಿಬಿಟ್ಟು ಆನ್ಸರ್ನ ಓದ್ಕೊಳ್ಳಿ. ಅರ್ಥ ಆಯ್ತಾ? ಯಾರೆಲ್ಲ ಓದ್ಕೋಬೇಕು ಅನ್ಕೋತ ಓದ್ಕೊಳ್ಳಿ, ಬರ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ಎಂಡ್ ಆಗ್ತದೆ. ಅರ್ಥ ಆಯ್ತಾ? ಈಗಾಗಲೇ ಚೆನ್ನಾಗಿ ಕನ್ನಡ, ಇಂಗ್ಲೀಷು, ಪರಿಸರ ಅಧ್ಯಯನ ಪ್ರತಿಯೊಂದು ಇರ್ತವೆ ಕ್ವಶನ್ ಪೇಪರು. ಅವನು ಓದ್ಕೋಬೋದು, ಹಿಂದಿ ಆಗಿರ್ಬೋದು, ಪ್ರತಿಯೊಂದು ಇರ್ತವೆ. ಸೊ ಓದ್ಕೋಬೋದು ಮತ್ತು ಬರ್ಕೋಬೋದು. ಅರ್ಥ ಆಯ್ತಾ? ನಿಮಗೆ ಖಂಡಿತ ಪ್ಯಾಟರ್ನ್ ಸೇಮ್ ಇರ್ತದೆ. ಹಾಕಿರ್ತೀನಿ ವಿಡಿಯೋನ ತಪ್ಪದೆ ನೋಡ್ಕೊಳ್ಳಿ. ಸೊ ಕಮೆಂಟ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.